ಗೊಂದಲ ಇತ್ತು, ಅದು ಬಗೆಹರಿದಿದೆ. ಅವರು ನಮ್ಮ ಸಾದಿಕ್ ಪೈಲ್ವಾನ್ ಕೂಡ ನಿನ್ನೆ ಬಂದು ಮುಖ್ಯಮಂತ್ರಿಗಳನ್ನ, ಕೆಪಿಸಿಸಿ ಅಧ್ಯಕ್ಷರನ್ನ, ನಮ್ಮ ಲೀಡರ್ಸ್ ಇದ್ದಾರೆ ರಿಜ್ವಾನ್ ಅವರು, ನಮ್ಮ ಇನ್ನಿತರ ಮುಖಂಡರ ಜೊತೆ ಬಂದು ಭೇಟಿಯಾಗಿ ಅವರು ಸ್ಪರ್ಧೆಯಿಂದ ಇವತ್ತು ನ್ಯೂಟ್ರಲ್ ಆಗಿದ್ದಾರೆ. ಮನವೊಲಿಸಿ ಅವ್ರನ್ನ ಚುನಾವಣೆ ಪ್ರಚಾರಕ್ಕೂ ಕೂಡ ಉಪಯೋಗಿಸುವಂತದ್ದಾಗ್ತದೆ. ಒಟ್ಟಾರೆ ದಾವಣಗೆರೆ ಸೀಟ್ ಅಂತೂ ನಾವು ವಿಧಾಯಸವಾಗಿ ಬಹಳ ದೊಡ್ಡ ಲೀಡ್ ದಿಂದ ಇವತ್ತು ಎಲ್ಲಾ ಜಾತಿಗಳ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತರು ಎಲ್ಲರೂ ಕೂಡಿ ಚುನಾವಣೆಯನ್ನು ಗೆಲ್ತೀವಿ. ಬಾಗಲಕೋಟ್ನಲ್ಲಿ ಕೂಡ ವಾತಾವರಣ ಚೆನ್ನಾಗಿದೆ. ಬಾಗಲಕೋಟ್ನಲ್ಲಿ ಕೂಡ ನಾವು ಗೆಲ್ತೀವಿ. ಈ ಎರಡೂ ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಪ್ರಥಮ ಮೀಟಿಂಗ್ ನಲ್ಲಿ ಹೋಗಿ ನಾನು ಹೇಳಿದೆ, ಬಾಗಲಕೋಟೆ ನನ್ನ ಹಳೆ ಜಿಲ್ಲೆ ಅದು. ಅಲ್ಲಿನೂ ಕೂಡ ಅನೇಕ ಲೀಡರ್ಸ್ ಇದ್ದಾರೆ. ಸ್ಥಳೀಯವಾಗಿ ನಂಜೇನ್ ಮಠ್ ಇದ್ದಾರೆ, SR ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಯಕ್ ಇದ್ದಾರೆ, ಆಮೇಲೆ ನಮ್ಮ ಪ್ರಕಾಶ್ ತಪ್ಶೆಟ್ಟಿ ಇದ್ದಾರೆ, ಇನ್ನು ಬಹಳಷ್ಟು ಜನ JT ಪಾಟೀಲ್ ಇದ್ದಾರೆ, ವಿಜಯಾನಂದ್ ಕಾಶ್ಯಪ್ನವರು, ವೀಣಾ ಕಾಶ್ಯಪ್ನವರು, ಬಹಳಷ್ಟು ಜನ ಎತ್ತರು ಅಲ್ಲಿ ಸ್ಥಳೀಯವಾಗಿ ಎಲ್ಲರೂ ಕೂಡ ಪ್ರಮುಖರೆಲ್ಲ ಇದ್ದಾರೆ. ಯಾರು ನೋಡಿ ಈ ಚುನಾವಣೆಗೆ ಯಾರು ಆಕಾಂಕ್ಷಿ ಆಗಿದೆ. ನನ್ನ ಜೊತೆನೂ ಕೂಡ ಚರ್ಚೆ ಆಗಿದೆ. ಮೇಟಿ ಅವರು ಈ ಉಪಚುನಾವಣೆಯಲ್ಲಿ ಅಜಯ್ ಸರ್ನಾಯಕ್ ಎಲ್ಲರೂ ಕೂಡ ಹೇಳಿದ್ರಿಲ್ಲ, ಈ ಉಪಚುನಾವಣೆ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಉಪಚುನಾವಣೆಯಲ್ಲಿ ಇವತ್ತು ದಿವಸ ಏನು ಆ ಕುಟುಂಬಕ್ಕೆ ಟಿಕೆಟ್ ಕೊಡುವಂತ ಒಂದು ಬಹುತೇಕವಾಗಿ ಇವತ್ತು ಕೊಡುವಂತ ಪದ್ಧತಿ ನಮ್ಮಲ್ಲಿದೆ. ಹೀಗಾಗಿ ಎರಡು ಕಡೆನೆ ಇದನ್ನು ನಿರ್ಣಯಿಸಿದೆ. ಬಾಗಲಕೋಟ್ನಲ್ಲಿ ಕೂಡ ನಾವು ಗೆಲ್ತೀವಿ. ಈ ಎರಡೂ ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಗೊಂದಲ ಇತ್ತು, ಅದು ಬಗೆಹರಿದಿದೆ. ಅವರು ನಮ್ಮ ಸಾದಿಕ್ ಪೈಲ್ವಾನ್ ಕೂಡ ನಿನ್ನೆ ಬಂದು ಮುಖ್ಯಮಂತ್ರಿಗಳನ್ನ, ಕೆಪಿಸಿಸಿ ಅಧ್ಯಕ್ಷರನ್ನ, ನಮ್ಮ ಲೀಡರ್ಸ್ ಇದ್ದಾರೆ ರಿಜ್ವಾನ್ ಅವರು, ನಮ್ಮ ಇನ್ನಿತರ ಮುಖಂಡರ ಜೊತೆ ಬಂದು ಭೇಟಿಯಾಗಿ ಅವರು ಸ್ಪರ್ಧೆಯಿಂದ ಇವತ್ತು ನ್ಯೂಟ್ರಲ್ ಆಗಿದ್ದಾರೆ. ಮನವೊಲಿಸಿ ಅವ್ರನ್ನ ಚುನಾವಣೆ ಪ್ರಚಾರಕ್ಕೂ ಕೂಡ ಉಪಯೋಗಿಸುವಂತದ್ದಾಗ್ತದೆ. ಒಟ್ಟಾರೆ ದಾವಣಗೆರೆ ಸೀಟ್ ಅಂತೂ ನಾವು ವಿಧಾಯಸವಾಗಿ ಬಹಳ ದೊಡ್ಡ ಲೀಡ್ ದಿಂದ ಇವತ್ತು ಎಲ್ಲಾ ಜಾತಿಗಳ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತರು ಎಲ್ಲರೂ ಕೂಡಿ ಚುನಾವಣೆಯನ್ನು ಗೆಲ್ತೀವಿ. ಬಾಗಲಕೋಟ್ನಲ್ಲಿ ಕೂಡ ವಾತಾವರಣ ಚೆನ್ನಾಗಿದೆ. ಬಾಗಲಕೋಟ್ನಲ್ಲಿ ಕೂಡ ನಾವು ಗೆಲ್ತೀವಿ. ಈ ಎರಡೂ ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಪ್ರಥಮ ಮೀಟಿಂಗ್ ನಲ್ಲಿ ಹೋಗಿ ನಾನು ಹೇಳಿದೆ, ಬಾಗಲಕೋಟೆ ನನ್ನ ಹಳೆ ಜಿಲ್ಲೆ ಅದು. ಅಲ್ಲಿನೂ ಕೂಡ ಅನೇಕ ಲೀಡರ್ಸ್ ಇದ್ದಾರೆ. ಸ್ಥಳೀಯವಾಗಿ ನಂಜೇನ್ ಮಠ್ ಇದ್ದಾರೆ, SR ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಯಕ್ ಇದ್ದಾರೆ, ಆಮೇಲೆ ನಮ್ಮ ಪ್ರಕಾಶ್ ತಪ್ಶೆಟ್ಟಿ